ರಾಜೀವ್ ಅವರು ತುಂಬ ಅರ್ಥಗರ್ಭಿತವಾಗಿ ಹೇಳಿದರು, ಇದನ್ನು ಕೇವಲ ನಿಯಮಗಳ ಅಡಿಯಲ್ಲಿ ಓದಬಾರ್ದು. ಅದು ಓದಿದ್ರೆ ಈ ದೇಶದ ನೇತೃತ್ವದ ಹಲವು ಮುಖಗಳು, ಅವ್ರ ನಡವಳಿಕೆಗಳು, ಹಾಗೆ ಯಾವ ಕಾರಣದಿಂದ ಸಂವಿಧಾನ, ಒಂದೊಂದು ಶಬ್ದದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಕೆಲವು ಶಬ್ದಗಳ ಬಗ್ಗೆ ಹಲವಾರು ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಅಂತ ಹೇಳ್ತಾರೆ. ಸಣ್ಣವ್ರು ಕೂತಿರಲಿಲ್ಲ, ಇಡೀ ದೇಶದ ರೆಪ್ರೆಸೆಂಟೇಷನ್ ಇತ್ತದು. ಯಾಕಂದರೆ ಆ ಸಮಿತಿಗೂ ಒಂದು ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಬೇಕು ಅಂತಕ್ಕಂಥವ್ರು ಇವತ್ತು ಅದೇ ಸಂವಿಧಾನವನ್ನು ತಮ್ಮ ಗುರುತಾಗಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಎರಡನೇ ಪ್ರಶ್ನೆ. ಆ ಸಮಿತಿಗೆ ಅವ್ರು ಬರಬಾರ್ದು ಅಂತಲೂ ಕೂಡ ಕಾಂಗ್ರೆಸ್ ಭಾಳ ವಿರೋಧ ಮಾಡಿತ್ತು. ಹೇಗೋ ಬಂದರು ಅವರು, ಬೇರೆ ಬೇರೆ ರೀತಿಯಲ್ಲಿ ಅವ್ರು ಅಲ್ಲಿಗೆ ಬರುವ ಹಾಗೆ ಸಮಾಜ ನೋಡ್ಕೊಳ್ತು ಅನ್ನೋದು ಬೇರೆ ಪ್ರಶ್ನೆ. ಒಂದೊಂದು ಅಕ್ಷರಕ್ಕೆ ನಾವು ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರಂತ. ಹಾಗಾಗಿ ಓದಬೇಕಾದಾಗ ಇಲ್ಲಿ ಓದುವ ಆಸಕ್ತಿ ಇರ್ತಕ್ಕಂಥವ್ರು ಸಾಮಾಜಿಕ ಕಾರ್ಯಕರ್ತರಿಗೂ ನಾನು ಒತ್ತಾಯ ಮಾಡ್ತೀನಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ನಡಾವಳಿಗಳು ಅಂತಲೇ ಪುಸ್ತಕಗಳಿದೆ ಅಂತ. ಕೇವಲ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪುಸ್ತಕ ಮಾತ್ರ ಅಲ್ಲ ಅಂತಾನೆ, ಅದರ ಜೊತೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ನಡಾವಳಿಗಳು, ಅಲ್ಲಿ ನಡೆದಂಥ ಪ್ರೊಸೀಡಿಂಗ್ಸ್ಗಳು, ಅಲ್ಲಿ ನಡೆದಿರ್ತಕ್ಕಂಥ ಭಾಷಣಗಳು, ಇದ್ರ ಬಗ್ಗೆ ಕೂಡ ಅನೇಕ ಪುಸ್ತಕಗಳು ಬಂದಿದೆ ಅಂತಲೇ, ಕನ್ನಡದಲ್ಲೂ ಕೂಡ ಲಭ್ಯ ಇದ್ದಾವೆ. ಆ ಭಾಷಣಗಳನ್ನ ಓದಬೇಕು ಒಂದ್ಸಲಿ. ಯಾವ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತಕ್ಕಂಥ ಎರಡು ಶಬ್ದಗಳನ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಕರಿನೆರಳಿನಲ್ಲಿ ಇಡೀ ದೇಶದ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಿ ಆ ಎರಡು ಶಬ್ದಗಳನ್ನ ಸೇರಿಸಿದ್ರು ಸಂವಿಧಾನದಲ್ಲಿ. ಆ ಎರಡು ಶಬ್ದಗಳನ್ನ ಸೇರಿಸಿದ್ರಲ್ಲ, ಅದೇನೋ ಇಂದಿರಾ ಗಾಂಧಿಯವ್ರಿಗೆ ಕಾಂಗ್ರೆಸ್ನ ಲೀಡರ್ಗೆ ಹೊಳೆದು ಬಿಡ್ತು, ಅವ್ರು ಸೇರಿಸಿದ್ರು. ಹೀಗಾಗಿ ನಾವು ಅವ್ರಿಗೆ ವಿರುದ್ಧ ಪಕ್ಷ ಭಾರತೀಯ ಜನತಾ ಪಕ್ಷ, ನಾವು ವಿರೋಧ ಮಾಡಲೇಬೇಕು, ಈ ಕಾರಣ ಅಲ್ಲ. ಆ ಎರಡು ಶಬ್ದಗಳನ್ನ ಸೇರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ತರ್ಕಬದ್ಧವಾಗಿ ನಾನು ಯಾಕೆ ಸೇರ್ತಲ್ಲ ಅಂತ ಹೇಳಿದರು. ಹೆಡ್ ಆಲ್ರೆಡಿ ಮೆನ್ಷನ್ಡ್ ಇಟ್ ನಾಲೆಜಬಲಿ, ಕಾನ್ಷಿಯಸ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ ರಿಜೆಕ್ಟೆಡ್ ದ ಪ್ರಪೋಸಲ್ ಆಫ್ ಆ್ಯಡಿಂಗ್ ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್ ಅಂತ ಹೇಳ್ತಾರೆ ಅವ್ರು ಅಂತ. ಅಂದರೆ ಇಲ್ಲಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳು ಪ್ರಿಯಾಂಬಲನ್ನು ಬಾಯ್ಪಾಠ ಮಾಡಿದ್ರೆ ಆಗಲ್ಲ, ಸಾಮಾಜಿಕ ಕಾರ್ಯಕರ್ತರು ನಾವು ಪ್ರಿಯಾಂಬಲನ್ನು ಬಾಯ್ಪಾಠ ಮಾಡಿದ್ರೆ ಆಗೋದಿಲ್ಲ. ವಿ ದ ಪೀಪಲ್ ಆ ವಿ ದ ಪೀಪಲ್ ಅನ್ನೋದರಲ್ಲಿ ಅಂದರೆ ಒಟ್ಟು ನಮ್ಮ ಪ್ರಜಾಪ್ರಭುತ್ವದ ತಾಕತ್ತೇ ಅದರಲ್ಲಿ ಅಡಕೊಂಡಿದೆ ಅನ್ಸಲಿ. ಹೇಳಿದ್ರು ರಾಜೀವ್ ಅವರು, ಅದನ್ನು ಚೆನ್ನಾಗಿ ಹೇಳಿದ್ರು. ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರಲಿಲ್ಲ, ಸಮಿತಿಯಾಗಿ ನಾವು ಕೊಡ್ತಾ ಇರ್ತೀವಿ ಅಂತಕ್ಕಂಥ ಸಾಮೂಹಿಕ ಪ್ರತಿಷ್ಠೆ ಅದರಲ್ಲಿ ಇರಲಿಲ್ಲ. ಯಾರೋ ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಥರ್ಡ್ ಪರ್ಸನ್ ಭಾವ ನಮ್ಮ ಹತ್ರ ಇಲ್ಲ. ಆ ಸಂವಿಧಾನ ರಚನೆ ಆಗಿ ಅದು ಬರಬೇಕು. ವಿ ದ ಪೀಪಲ್, ನಾವು ಸ್ವೀಕರಿಸಿದ್ದೇವೆ, ವಿ ಹ್ಯಾವ್ ಅಡಾಪ್ಟೆಡ್ ಇಟ್. ವಿ ದ ಪೀಪಲ್ ವಿ ಹ್ಯಾವ್ ಅಡಾಪ್ಟೆಡ್ ಇಟ್, ನಾವು ಪ್ರಜೆಗಳು, ನಾವು ಅದನ್ನು ಸ್ವೀಕರಿಸಿದ್ದೇವೆ. ಈ ಭಾವದ ಜೊತೆಗೆ ಅಂದರೆ ಒಂದೊಂದನ್ನು ಬರಿಬೇಕಾದರೂ ಕೂಡ ಅದರ ಆಳಕ್ಕಿಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಲ್ಲಿದ್ದಂಥ ಸದಸ್ಯರು ತುಂಬ ಜನ ಆ ತರಹ ಅದಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಚರ್ಚೆ ಕೂಡ ಓದಬೇಕು ಅನ್ನೋ ಈ ಕಾರ್ಯಕ್ರಮಕ್ಕೆ ಬರೋ ಕಾರಣಕ್ಕೆ, ಇವತ್ತು ದೇಶದಲ್ಲಿರ್ತಕ್ಕಂಥ ವಾತಾವರಣದ ಕಾರಣಕ್ಕೆ, ಈ ಪುಸ್ತಕದ ಕೆಲವು ವಿಷಯಗಳ ಕಾರಣಕ್ಕೆ ನಾನು ಆ ಥರದ ಕೆಲವು ಪುಸ್ತಕ ನಿಧಾನಕ್ಕೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದು ನಾನು ಹೇಳಿದ್ದು ಒಂದು ಸ್ವಲ್ಪ ಸ್ವಾರ್ಥ, ನಮಗೂ ಲಾಭ ಆಗುತ್ತೆ ಈ ಥರದ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಅಂಥೇಳಿ. ನನ್ನ ಕೆಲಸ ಅವರಿಬ್ಬರು ಸುಲಭ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾಗಿ ನನ್ನ ಮಾತುಗಳನ್ನ 3 ವಿಷಯಗಳಿಗೆ ನಾನು ಸೀಮಿತ ಮಾಡ್ಕೊಳ್ತೀನಿ ಅಂತಾರೆ. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಎರಡನೇದು ಸಂವಿಧಾನ, ಮೂರನೇದು ಇವತ್ತು ಈ ದೇಶದ 2 ಪ್ರಮುಖ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ, ಇದರ ನಡವಳಿಕೆಗಳು ಇವೆರಡಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕಿಂತ ಹೊರಗಡೆ ವಿಸ್ತಾರಕ್ಕೆ ನಾನೇನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯ ನಂತರ ರಾಜಕಾರಣ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ರಾಜಕಾರಣದ 4 ಚೌಕಟ್ಟಿನಿಂದ, ಚುನಾವಣೆಯ 4 ಚೌಕಟ್ಟಿನಿಂದ ಹೊರಗಡೆ ಬಂದು, ನಾನು ಉಲ್ಲೇಖ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿದು ಮಾಡ್ತೀನಿ ನಾನು ಒಂದ್ಸಲಿ, ಆದರೆ ಅದು ಚುನಾವಣೆ ಮತ್ತು ರಾಜಕಾರಣದ ಚೌಕಟ್ಟಿನಿಂದಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ನಾನು 2 ರಾಜಕೀಯ ಪಕ್ಷಗಳ ನಡವಳಿಕೆಗಳನ್ನ ನಿಮ್ಮ ಎದುರಿಗೆ ಕೆಲವು ಉದಾಹರಣೆಗಳ ಮುಖಾಂತರ ನಾನು ತೆರೆದಿಡ್ಲಿಕ್ಕೆ ಅಂತ ಬಯಸ್ತೀನಿ. ಯಾಕಂದರೆ ನರೇಟಿವ್ ಅಂತಕ್ಕಂಥ ಒಂದು ವಿಷಯ ಇದೆಯಲ್ಲ, ಸಾರ್ವಜನಿಕ ಚರ್ಚೆ ಅಂತಕ್ಕಂಥ ವಿಷಯ, ಅದು ಭಾಳ ಲಾಭದಾಯಕವೂ ಹೌದು, ಭಾಳ ಡೇಂಜರಸ್ ಕೂಡ ಹೌದು. ಈ ದೇಶದಲ್ಲಿ ಆ ಥರದ ಹಲವಾರು ಸಂಗತಿಗಳನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ನೇತೃತ್ವ, ಕಾಂಗ್ರೆಸ್ ಪೋಷಿತವಾಗಿರ್ತಕ್ಕಂಥ ಎಡಪಂಥೀಯರಾಗಿರ್ತಕ್ಕಂಥ ಬಹುದೊಡ್ಡ ವರ್ಗ ಮತ್ತು ಕಾಂಗ್ರೆಸ್ಸು ಕಾಲಕಾಲಕ್ಕೆ ಈ ದೇಶದಲ್ಲಿ ಎಲ್ಲ ಸರ್ಕಾರಗಳು ಬಂದಾಗ ಕೂಡ ಯಾವುದನ್ನು ಸಾಮಾನ್ಯ ಭಾಷೆಯಲ್ಲಿ, ಮಾಧ್ಯಮದ ಭಾಷೆಯಲ್ಲಿ ಗಂಜಿ ಕೇಂದ್ರಗಳು ಅಂತ ಕರೀತಾರೋ, ಆ ಥರದ ತುಂಬ ಗಂಜಿ ಕೇಂದ್ರಗಳನ್ನ ಕಾಂಗ್ರೆಸ್ಸು ಇಂಥವ್ರನ್ನ ಪೋಷಿಸೋಕ್ಕೆ ಅಂತ ಹುಟ್ಟಿಸಾಕಿಟ್ಟಿದೆ.
ಅದನ್ನು ಅಕಾಡೆಮಿಗಳ ಹೆಸರಿನಲ್ಲಿ, ಅದನ್ನು ಪರಿಷತ್ನ ಹೆಸರಿನಲ್ಲಿ ಕಳೆದ 60-70 ವರ್ಷಗಳಿಂದ ಇದನ್ನು ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥವ್ರು, ಪೀಠಗಳ ಹೆಸರಿನಲ್ಲಿ, ಅಧ್ಯಯನ ಕೇಂದ್ರಗಳ ಹೆಸರಿನಲ್ಲಿ ಕಾಂಗ್ರೆಸ್ನವ್ರು 50-60 ವರ್ಷ ತಾವು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಾಗ ಈ ಥರದ ಅನೇಕ ಗಂಜಿ ಕೇಂದ್ರಗಳನ್ನ ಮಂಗಳೂರು ಯೂನಿವರ್ಸಿಟಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿವರೆಗೆ, ಕರ್ನಾಟಕ ಸರ್ಕಾರದಿಂದ ಹಿಡಿದು ಭಾರತ ಸರ್ಕಾರದವರೆಗೆ, ಭಾರತ ಸರ್ಕಾರದಿಂದ ಹಿಡಿದು ವಿದೇಶದಲ್ಲಿರ್ತಕ್ಕಂಥ ಅನೇಕ ಭಾರತೀಯ ಮೂಲದ ಥಿಂಕ್ ಟ್ಯಾಂಕ್ವರೆಗೆ ಇಂಥ ಅನೇಕರನ್ನು ಪೋಷಿಸಲಿಕ್ಕೆ, ಪಾಲಿಸಲಿಕ್ಕೆ, ಅವ್ರ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಈ ಥರದ ಗಂಜಿ ಕೇಂದ್ರಗಳು ಅಂತ ಸ್ಥಾಪನೆ ಮಾಡಿ ಅದರಲ್ಲಿ ಅನೇಕ ಗಂಜಿ ಗಿರಾಕಿಗಳನ್ನ, ಅವ್ರ ಭಾಷೆ ಇದು, ನಂದಲ್ಲ, ಅವರೇ ಅವ್ರ ಪಕ್ಷದಲ್ಲಿ ಹೊಡೆದಾಡ್ಕೊಳ್ಳುವಾಗ ಹೇಳ್ಕೊಳ್ತಾರೆ ಅಂತಲೇ, ನಾವು ಅದನ್ನು ಹೇಳೋದಿಲ್ಲ. ಈ ಥರದ ಅನೇಕ ಗಂಜಿ ಗಿರಾಕಿಗಳನ್ನ ಅವರಲ್ಲಿ ಸ್ಥಾಪನೆ ಮಾಡಿಟ್ಟಿರ್ತಾರೆ. ಅಂಥವರು ಇಡೀ ದಿನ ಪತ್ರಿಕೆಗಳಲ್ಲಿ ಬಂದು ಹೇಳ್ತಾ ಇರ್ತಾರೆ. ಇಡೀ ದಿನ ಪತ್ರಿಕೆಗಳಲ್ಲಿ ಸಂಬಂಧನೇ ಇರೋದಿಲ್ಲ. ನೀವು ಅವ್ರಿಗೆ ಮಸಾಲೆ ದೋಸೆ ಅಂತ ಒಂದು ಶಬ್ದ ಕೊಟ್ಟರೆ ಅದರಲ್ಲೂ RSS ಅಂತ ತೊಗೊಂಬರ್ತಾರೆ. ನೀವು ಅವ್ರಿಗೆ ಮಸಾಲೆ ದೋಸೆ ಅಂತ ಕೊಟ್ಟರೆ, ಇದಾರೆ ಕರ್ನಾಟಕದವ್ರು ಒಬ್ಬರು JNU ಯೂನಿವರ್ಸಿಟಿಯಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದು, ಅವ್ರಿಗೆ ಮಸಾಲೆ ದೋಸೆ ಅಂತ ಶಬ್ದ ಕೊಟ್ಟರೆ ಕೂಡ RSS ತೊಗೊಂಡು ಬರ್ತಾರೆ. ಯಾಕೆ? ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನ. ಇದನ್ನು ಅಸಡ್ಡೆ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ? ಆಗಲ್ಲ. ಇದು ಹೇಳ್ತಾ 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 ಅವರು ಇದರ ಲಾಭ ಅನೇಕ ವರ್ಷಗಳ ಕಾಲ ಪಡ್ಕೊಂಡಿದ್ದಾರೆ. ಈಗ ನಿಧಾನಕ್ಕೆ ಆ ಲಾಭದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶ, ಹಾಗಾಗಿ ಒತ್ತಡ, ಮಾನಸಿಕ ಒತ್ತಡ ಅಂತಾನೆ ಹೇಳಿದ್ರಲ್ಲ ರಾಜೀವ್ ಅವರು. 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೀತೋ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರ್ದಿಷ್ಟವಾಗಿರ್ತಕ್ಕಂಥ ಪಾತ್ರವನ್ನು, ಸೂತ್ರಧಾರನ ಪಾತ್ರವನ್ನು, ಇಡೀ ದೇಶಕ್ಕೆ ಚೈತನ್ಯ ಕೊಡ್ತಕ್ಕಂಥ ಪಾತ್ರವನ್ನು ಆ ಸಂದರ್ಭದಲ್ಲಿ ವಹಿಸಿತ್ತು. ಆ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕಾರ್ಯಕರ್ತರು ಜೈಲಿಗೆ ಹೋದವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅಥವಾ ಭಾರತೀಯ ಜನಸಂಘದವರು ಅವತ್ತಿಂದು. ಇವತ್ತು ದೊಡ್ಡ ದೊಡ್ಡವರು ಮಾತಿನ ಹೋಗೋದಲ್ಲಿ, ಮಾತಿನ ಬರದಲ್ಲಿ, ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಅನೇಕ ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಷ್ಟ್ರೀಯ RSSನವರು BJP ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂತ. ಇಲ್ಲ, ನಾವೇ ಮಾಡ್ತೀವಿ. ನಮ್ಮನೆ ನಾಯಿ ಆ ಕೆಲಸ ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಆ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ, ನಾಯಿಗಳ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. RSSನವರು ಮತ್ತು BJPಯವರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಲ್ಲ ಅಂತ ದೊಡ್ಡ ಮನುಷ್ಯರು ಇವತ್ತು ಸದನದಲ್ಲಿ ಕೂತ್ಕೊಳ್ತಾರೆ. ನಮ್ಮನೆ ನಾಯಿ ಹೋರಾಟ ಮಾಡಿಲ್ಲ, ಖಂಡಿತ ಮಾಡಿಲ್ಲ. ಆದರೆ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೀವೋ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಂತ್ರಿ ಆದರು 50ರಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ಮಂತ್ರಿ ಆದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನೆಹರು ನೀತಿಗೆ ಬೇಸತ್ತು ರಾಜೀನಾಮೆ ಕೊಡ್ತಾರೆ. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ನೆಹರು ನೀತಿಗೆ ಬೇಸತ್ತು ಕೊಡ್ತಾರೆ. ಯಾರು ಮಂತ್ರಿಗಳಾಗಿಲ್ವೋ ಅವ್ರಿಗೆ ಈ ರಾಜೀನಾಮೆ ಅಂತಕ್ಕಂಥದ್ದು ಒಂದು ಪತ್ರ. ಆದರೆ ಯಾರು ಮಂತ್ರಿ ಆಗಿರ್ತಾರೋ ಅವ್ರಿಗೆ ಈ ರಾಜೀನಾಮೆ ಅಂತ ಕೇಳಿದ್ರೆ ಒಂಥರ ಹೃದಯನೇ ಕಿತ್ತಾಕ್ದಂಗೆ ಆಗುತ್ತೆ. ಯಾಕಂದರೆ ಆ ಜಾಗಗಳು ಹಾಗಿರ್ತಾವೆ. ಸಿಕ್ಕಿದ ಮಂತ್ರಿ ಪದವನ್ನು ಇವರಿಬ್ಬರು ತ್ಯಾಗ ಮಾಡ್ತಾರೆ. ಯಾಕೆ ಅಂದರೆ ನೆಹರು ನೀತಿಗಳಿಗೆ ಬೇಸತ್ತು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲೋಕಸಭೆಯಿಂದ ಹಿಡಿದು ಬೀದಿಗಳವರೆಗೆ ಆರ್ಭಟ ಮಾಡ್ತಾ ಇರ್ತಕ್ಕಂಥವ್ರು, ಯಾವ ಶ್ರದ್ಧೆನೂ ಇಲ್ಲ, ಯಾವ ಗೌರವನೂ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್. ಮಾಡಬಾರ್ದು. ಮನೇಲಿ ತಾಯಿ ಸಾಧನೆ ಆಗಬಾರ್ದು. ಯಾವತ್ತು ಮಗುವಿಗೆ ತಾಯಿ ಒಂದು ಸಾಧನೆ ಆಗಬಾರ್ದು ತನ್ನ ಚಟುವಟಿಕೆಗಳಿಗೆ. ತಾಯಿಗೆ ಮಗು ಒಂದು ಸಾಧನೆ ಆಗಬಾರ್ದು. ಒಂದು ತಾಯಿ ಅದು, ಮಗು ಅದು, ಒಂದು ದೈವಿಕವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾರೋ ಮಗ ತಾಯಿನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ, ಯಾವುದೋ ತಾಯಿ ಮಗುನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ ದೇವರು ಕ್ಷಮಿಸಲ್ಲ, ಕಾಲ ಕೂಡ ಕ್ಷಮಿಸೋದಿಲ್ಲ. ಹಾಗೆ ಈ ವ್ಯವಸ್ಥೆಗಳನ್ನೂ ಕೂಡ ಕಾಲನೂ ಕ್ಷಮಿಸಲ್ಲ, ಸಮಾಜನೂ ಕ್ಷಮಿಸಲ್ಲ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನು ಸಾಧನಗಳ ಥರ ಟೂಲ್ಗಳಾಗಿ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಅಂತಲೇ. ಆದರೆ ಅದಕ್ಕೆ ಲಾಭ ಪಡ್ಕೊಳ್ಬೋದಾಗಿರ್ತಕ್ಕಂಥ ಸಮಯ ಕಳೆದು ಹೋಯಿತು. ದೇವ್ ಲಾಸ್ಟ್ ಇಟ್ ಫಾರ್ ಎವರ್. ಮುಂಚೆ ಆ ಥರ ಟೂಲಾಗಿ ಉಪಯೋಗಿಸ್ಕೊಂಡಾಗ ಅವ್ರಿಗೆ ಅದರ ಲಾಭನೂ ಸಿಗ್ತಿತ್ತು. ಇವತ್ತು ಅದರ ಲಾಭ ಪಡ್ಕೊಳ್ತಕ್ಕಂಥ ಸಮಯದಿಂದ ಅವ್ರು ವಂಚಿತರಾಗ್ಬಿಟ್ಟಿದ್ದಾರೆ. ಇವತ್ತು ಹಾಗೆ ಜನರಿಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಮಾಧ್ಯಮವು, ಇವತ್ತು ಸೋಷಿಯಲ್ ಮೀಡಿಯಾವು, ಹಾಗೆ ಇವತ್ತು ಜನರ ಮನಸ್ಸುಗಳು ಕೂಡ ಇವತ್ತು ಎರಡನ್ನೂ ಕೂಡ ಇವತ್ತು ಪತ್ರಿಕೆಗಳಲ್ಲಿ ಮ್ಯಾನೇಜ್ಮೆಂಟ್ ಯಾರ್ದು ಬೇಕಾದರೂ ಆಗಿರಲಿ ಅದರ ಆಪೆಡ್ ಪೇಜ್ನಲ್ಲಿ ವಿಕಾಸ್ ಕುಮಾರ್ದು ಪತ್ರನೂ ಹಾಕಬೇಕಾಗುತ್ತೆ, ಇನ್ನೊಬ್ಬಂದು ಪತ್ರ ಹಾಕಬೇಕಾಗುತ್ತೆ. ಒಬ್ಬಂದೇ ಹಾಕೋಕ್ಕಾಗಲ್ಲ. ಇವತ್ತು ಒಬ್ಬರದ್ದೇ ಹಾಕೋಕ್ಕಾಗಲ್ಲ. ಇವತ್ತು ಕರ್ನಾಟಕದ ಅನೇಕ ಪತ್ರಿಕೆಗಳಲ್ಲೂ ನೀವು ವಿಕಾಸರದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ, ಎರಡನೇ ಥರದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ. ಜನ ಎರಡನ್ನೂ ಕೂಡ ಓದ್ತಾರೆ. 70 ವರ್ಷಗಳ ಕಾಲ ಎರಡನ್ನೂ ಓದ್ತಾ ಇರಲಿಲ್ಲ. ಕಾಲ ಬದಲಾಗಿದೆ. ಇವತ್ತು ಟೂಲ್ ಥರ ಉಪಯೋಗಿಸೋಕ್ಕೆ ಸಾಧ್ಯವೂ ಇಲ್ಲ, ಟೂಲ್ ಥರ ಉಪಯೋಗಿಸೋಕ್ಕೆ ನಾವು ಬಿಡೋದೂ ಇಲ್ಲ, ಎರಡೂ ಮಾಡೋದಿಲ್ಲ ನಾವು.
ಸಾಧ್ಯವೂ ಇಲ್ಲ ಇವತ್ತು. ಅಕಸ್ಮಾತ್ ಸಾಧ್ಯ ಅನ್ನೋ ಅಂಥ ಪರಿಸ್ಥಿತಿ ಬಂದರೆ ನಾವು ಬಿಡೋದು ಇಲ್ಲ ಇವತ್ತು. ಆ ಥರದ ಒಂದು ಸನ್ನಿವೇಶಕ್ಕೆ ಇವತ್ತು ಬಂದಿದ್ದೀವಿ ಅಂತಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಿರ್ತಕ್ಕಂಥ, ನಾಡನ್ನು ಕಟ್ಟಿರ್ತಕ್ಕಂಥ ಹಲವಾರು ಮಹಾಪುರುಷರುಗಳಲ್ಲಿ ಇವರು ಅಗ್ರಗಣ್ಯರು ಅಂತಾರೆ. ನಾಡನ್ನು ಕಟ್ಟಿದವರು, ಕಾಲ ಕಾಲಕ್ಕೆ ನಾಡನ್ನು ಕಟ್ಟಿದವರು. ಒಂದು ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ನಾಡು ಕಟ್ಟಿದ, ಮೌಲ್ಯಗಳನ್ನ ಕೊಟ್ಟ. ಮತ್ತೊಂದು ಕಾಲದಲ್ಲಿ ಭಗವಾನ್ ಕೃಷ್ಣ ಬಂದ, ಆತ ಕೂಡ ಸಮಾಜವನ್ನು ಕಟ್ಟಿದ, ಆತ ಕೂಡ ಕೆಲವು ಮೌಲ್ಯಗಳನ್ನ ಕೊಟ್ಟ. ನಾವು ಹೇಳ್ತಾ ಹೋಗ್ತೀವಿ ಈ ಥರ. ಶಿವಾಜಿ ಮಹಾರಾಜರು ಬಂದರು, ಸಮರ್ಥ ರಾಮದಾಸರು ಬಂದರು, ಅವರು ಒಂದು ಸಮಾಜವನ್ನು ಕಟ್ಟಿದ್ರು. ಅವರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟರು. ಸ್ವಾತಂತ್ರ್ಯಕ್ಕೆ ಪೂರ್ವ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶ ಕಟ್ಟಿರ್ತಕ್ಕಂಥ ಮಹಾಪುರುಷರಲ್ಲಿ ದೇಶಕ್ಕೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟವರಲ್ಲಿ, ಸಿವಿಕ್ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟಿರೋರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು ಅಂತ. ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವ ಸಂಘಟನೆಯ ಬಗ್ಗೆ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಳ್ತಾರೋ ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಪಾಲ್ಗೊಂಡಿಲ್ಲ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತುಂಬ ಜನ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿರ್ತಕ್ಕಂಥವ್ರು. ಸಂಘದ ಸಾವಿರಾರು ಕಾರ್ಯಾಲಯಗಳಲ್ಲಿ, ಲಕ್ಷಾಂತರ ಕಾರ್ಯಕ್ರಮಗಳಲ್ಲಿ ಸಂಘದ ಸ್ವಯಂ ಸೇವಕರು ಎಲ್ಲಿದ್ದಾರ ಎಲ್ಲ ಕಡೆಗಳಲ್ಲಿ ದಿನಾ ಬೆಳಿಗ್ಗೆ ಅವ್ರು ಹೇಳಬೇಕಾದ್ರೆ ದಿನಾ ಬೆಳಿಗ್ಗೆ ಆರಂಭ ಮಾಡ್ತಾರೆ, ಸುಭಾಷಃ ಪ್ರಣವಾನಂದಃ. ನಾ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಅನೇಕ ತುಟಿಗಳು ಅಲ್ಲಾಡೋಕ್ಕೆ ಆರಂಭ ಆಯಿತು. ತುಟಿ ಅಲ್ಲಾಡುತ್ತೋ ಇಲ್ವೋ ಅಂತ ನೋಡೋಕೆ ನಾನು ಕನ್ನಡಕ ಹಾಕ್ಕೊಂಡೆ. ಯಾಕಂದರೆ ಅನೇಕರಿಗಿದು ಬೆಳಗಿನ ಪ್ರಾತಸ್ಮರಣೀಯ ಒಂದು ಭಾಗ. ಸುಭಾಷ ಪ್ರಣವಾನಂದಃ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು. ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು ಅನ್ನ. ಇವತ್ತು ಕಾನ್ಸ್ಟಿಟ್ಯೂಷನನ್ನು ಖರೀದಿ ಮಾಡಿ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡಾಗಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಜೀವನದಲ್ಲಿ ರಾಜಕೀಯ ಭಾಷಣಗಳಿಗೆ ಬಿಟ್ಟರೆ ಬೇರೆ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಹೇಳಲಿಕ್ಕಿಲ್ಲ ಅನ್ನ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.